ಅಪ್ಪಿತಪ್ಪಿಯೂ ಶನಿವಾರ ಈ ವಸ್ತುಗಳನ್ನು ಖರೀದಿಸಬೇಡಿ. ಶನಿ ನಿಮ್ಮ ಮೇಲೇರಿ ಬರುತ್ತಾನೆ, ಹುಷಾರು. ಶನಿಗೆ ಇಷ್ಟವಾಗುವ ಕೆಲಸ ಮಾಡಿದರೆ ಶನಿ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಅದೇ ಅವನಿಗೆ ಇಷ್ಟವಲ್ಲದ ಕೆಲಸವನ್ನು ಮಾಡಿದರೆ ದಾರಿದ್ರ್ಯ, ಗ್ರಹಚಾರ, ದುರಾದೃಷ್ಟದ ರೂಪದಲ್ಲಿ ನಿಮ್ಮ ಹೆಗಲೇರಿ ನಿಮಗೆ ಸಂಕಷ್ಟ ತಂದು ಕೊಡುತ್ತಾನೆ. ಆದ್ದರಿಂದ ಶನಿವಾರದಲ್ಲಿ ಮಾಡಬಾರದ ಕೆಲಸಗಳಿಗೆ, ಖರೀದಿಸಬಾರದ ವಸ್ತುಗಳ ಬಗ್ಗೆ ತಿಳಿಯುವುದು ಮುಖ್ಯ. ಶನಿದೇವರಿಗೆ ಅರ್ಪಿತವಾದ ದಿನ ಶನಿವಾರ. ವೈದಿಕ ಜ್ಯೋತಿಷ್ಯವು ಶನಿವಾರವನ್ನು ತುಂಬಾ ಕಾಳಜಿಯಿಂದ ತೆಗೆದುಕೊಳ್ಳುವಂತೆ ಹೇಳುತ್ತದೆ. ಏಕೆಂದರೆ ಈ ದಿನ ನೀವು ಮಾಡುವ ಕೆಲಸಗಳು ಶನಿಯ ಫಲಾನುಫಲಗಳಿಗೆ ಕಾರಣವಾಗುತ್ತದೆ. ಶನಿಗೆ ಇಷ್ಟವಾಗುವ ಕೆಲಸ ಮಾಡಿದರೆ ಶನಿ ನಿಮಗೆ ಒಳ್ಳೆಯದನ್ನು ಮಾಡುತ್ತಾನೆ. ಶನಿದೇವರು ಕೋಪಗೊಳ್ಳದಂತೆ ಶನಿವಾರದಂದು ಕೆಲ ನಿರ್ದಿಷ್ಟ ವಸ್ತುಗಳನ್ನು ಸಹ ಖರೀದಿಸಬಾರದು ಎಂದು ಕೂಡ ಶಾಸ್ತ್ರವು ಹೇಳುತ್ತದೆ. ಎಣ್ಣೆ, ತರಕಾರಿ ಖರೀದಿಸಲು ಅಥವಾ ಸಾಸಿವೆ ಎಣ್ಣೆಯನ್ನು ಖರೀದಿಸಲು ಶನಿವಾರವನ್ನು ಕೆಟ್ಟ ದಿನ ಎಂದು ನಂಬಲಾಗಿದೆ. ಏಕೆಂದರೆ ಹೀಗೆ ಮಾಡೋದು ಅನಾರೋಗ್ಯವನ್ನು ಬರಮಾಡಿಕೊಂಡಂತೆ ಎನ್ನಲಾಗಿದೆ. ಶನಿವಾರದಂದು ತೈಲವನ್ನು ಖರೀದಿಸುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ಅಪಾಯಕಾರಿ. ಕಾಯಿಲೆಗೆ ತುತ್ತಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ ಎಂದು ಹಲವಾರು ಹಿಂದೂ ಗ್ರಂಥಗಳು ಹೇಳುತ್ತವೆ. ಪೊರಕೆ, ಪೊರಕೆ ಮನೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಕೆಟ್ಟ ಶಕ್ತಿಯನ್ನು ಹೊರಹಾಕಿ ಮನೆಯಲ್ಲಿ ಸಂತೋಷವನ್ನು ವೃದ್ಧಿಸುತ್ತದೆ. ಆದಾಗ್ಯೂ ಶನಿವಾರದಂದು ಪೊರಕೆ ಖರೀದಿ ಮಾಡದಂತೆ ಸಲಹೆ ನೀಡಲಾಗುತ್ತದೆ. ಶನಿವಾರ ಇದನ್ನು ಖರೀದಿ ಮಾಡಿದರೆ ಬಡತನ ಮತ್ತು ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ಶನಿವಾರ ಪೊರಕೆ ತೆಗೆದುಕೊಳ್ಳುವುದು ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಅಸಮಾಧಾನಗೊಳಿಸಿದಂತೆ ಮತ್ತು ನಿಮ್ಮ ಹಣದ ಕೊರತೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಎಂದು ಭಾವಿಸಲಾಗಿದೆ. ಆದ್ದರಿಂದ ಪೊರಕೆಯನ್ನು ಶನಿವಾರದ ಬದಲು ಮಂಗಳವಾರ ಖರೀದಿಸಿ. ಕಪ್ಪು ಬೂಟುಗಳು, ಎಲ್ಲರಿಗೂ ಕಪ್ಪು ಬಣ್ಣದ ಶೂಗಳೇ ಇಷ್ಟ. ಆದಾಗ್ಯೂ ನಿಮ್ಮಿಷ್ಟದ ಕಪ್ಪು ಶೂಗಳನ್ನು ಶನಿವಾರ ಖರೀದಿಸುವುದು ಸೂಕ್ತವಲ್ಲ. ಕೆಲವು ನಂಬಿಕೆಗಳು ಶನಿವಾರದಂದು ಕಪ್ಪು ಶೂಗಳನ್ನು ಧರಿಸುವುದು ಕೂಡ ತಪ್ಪು ಎನ್ನುತ್ತವೆ. ಶನಿವಾರ ಕಪ್ಪು ಶೂ ಧರಿಸುವುದರಿಂದ ನೀವು ಕೆಲಸದಲ್ಲಿ ಬಡ್ತಿ ಪಡೆಯದೇ ಇರಬಹುದು ಅಥವಾ ಕೆಲಸವನ್ನೇ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತವೆ. ಕೆಲಸದಲ್ಲಿನ ಘರ್ಷಣೆಗಳು ಮತ್ತು ವೈಫಲ್ಯಗಳು ಕಪ್ಪು ಬೂಟುಗಳನ್ನು ಧರಿಸುವುದರಿಂದ ಉಂಟಾಗಬಹುದು. ಉಪ್ಪು, ಶನಿವಾರದಂದು ಉಪ್ಪನ್ನು ಖರೀದಿಸುವುದು ಹಣಕಾಸಿನ ನಷ್ಟ ಮತ್ತು ಹೆಚ್ಚುತ್ತಿರುವ ಸಾಲವನ್ನು ಸೂಚಿಸುತ್ತದೆ. ಕಡಿಮೆ ಆರ್ಥಿಕ ಸಂಪನ್ಮೂಲ ಹೊಂದಿರುವ ವ್ಯಕ್ತಿಗಳು ಶನಿವಾರದಂದು ಉಪ್ಪನ್ನು ಮನೆಗೆ ತರಬಾರದು. ಹಣಕಾಸಿನ ಸಮಸ್ಯೆಗಳಿಗೆ ಬಂದಾಗ ಉಪ್ಪನ್ನು ಶನಿವಾರ ತರುವುದರಿಂದ ನೀವು ಹಣವನ್ನು ಕಳೆದುಕೊಳ್ಳಬಹುದು. ಸಾಲವನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ವ್ಯವಹಾರದಲ್ಲಿ ನಷ್ಟ ಅನುಭವಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ವ್ಯಕ್ತಿಯ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರುತ್ತವೆ. ಕಬ್ಬಿಣ, ಶನಿವಾರದಂದು ಕಬ್ಬಿಣವನ್ನು ಖರೀದಿಸುವುದು ದುರಾದೃಷ್ಟ ಎನ್ನಲಾಗಿದೆ ಮತ್ತು ನೀವು ಇದನ್ನು ಮನೆಗೆ ತಂದರೆ ನಿಮ್ಮ ಹೆಂಡತಿ, ಕುಟುಂಬ ಮತ್ತು ಇತರೆ ಮನೆ ಸದಸ್ಯರ ಜೊತೆಗೆ ಮನಸ್ತಾಪ ಬರಬಹುದು. ಹೆಚ್ಚುವರಿಯಾಗಿ ಕಬ್ಬಿಣದ ವಸ್ತುಗಳನ್ನು ಖರೀದಿಸುವುದು ಶನಿದೇವರ ಕೋಪಕ್ಕೆ ಗುರಿಯಾದಂತೆ. ಇದು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಶಾಯಿ, ಶನಿವಾರದಂದು ಶಾಯಿಯನ್ನು ಖರೀದಿಸುವುದು ಒಬ್ಬರ ಶೈಕ್ಷಣಿಕ ಮತ್ತು ವೃತ್ತಿಪರ ಭವಿಷ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತವೆ. ಶನಿವಾರದಂದು ವಿಶೇಷವಾಗಿ ಪರೀಕ್ಷೆಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಶಾಯಿಯನ್ನು ಖರೀದಿಸದಂತೆ ಅಥವಾ ಬಳಸದಂತೆ ಜ್ಯೋತಿಷ್ಯವು ಹೆಚ್ಚು ಸಲಹೆಯನ್ನು ನೀಡುತ್ತದೆ. ಪುಸ್ತಕಗಳು ಅಥವಾ ಇತರ ಅಧ್ಯಯನ ಸಾಮಗ್ರಿಗಳನ್ನು ಖರೀದಿಸುವುದು ಒಳ್ಳೆಯದು, ಆದರೆ ಇಂಕ್ ಅಥವಾ ಪೆನ್ ಅನ್ನು ತೆಗೆದುಕೊಳ್ಳಬಾರದು. ವೃಷಭ, ವೃಶ್ಚಿಕ ಮತ್ತು ಕುಂಭ ರಾಶಿಯವರು ವಿಶೇಷವಾಗಿ ಶನಿವಾರದಂದು ಶಾಯಿಯನ್ನು ಖರೀದಿಸುವುದನ್ನು ತಪ್ಪಿಸಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.